ಸರ್ಕಾರಿ ಹುದ್ದೆಗೆ ಭಾರೀ ಲಂಚ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ವಿರುದ್ಧ ಇಡಿ ಸಮರವನ್ನ ಸಾರಿದ್ದು ರಾಜ್ಯಾದ್ಯಂತ ದಾಳಿ ನಡೆಸಿದೆ. ಒಟ್ಟು ರಾಜ್ಯದಂತೆ ಸೇರಿದಂತೆ ಹೊರ ರಾಜ್ಯದ 9 ಕಡೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿರುವುದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಶೋಧವನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು ಕಲಬುರಗಿ, ಬೆಳಗಾವಿ, ದಾವಣಗೆರೆ, ಹಾಸನದಲ್ಲೂ ಕೂಡ ತಲಾಶನ್ನ ಮುಂದುವರೆಸಿದ್ದಾರೆ. ಅವರ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಇಡಿ ಅಧಿಕಾರಿಗಳು ಒಟ್ಟು 9 ಕಡೆ ರಾಜ್ಯ ಮತ್ತು ಹೊರ ರಾಜ್ಯ ಸೇರಿದಂತೆ ಒಟ್ಟು 9 ಕಡೆ ದಾಳಿಯನ್ನು ನಡೆಸಿದೆ. ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ತಲಾಶನ್ನ ಮುಂದುವರೆಸಿದ್ದಾರೆ. ಕಲಬುರಗಿ, ಬೆಳಗಾವಿ, ದಾವಣಗೆರೆ, ಹಾಸನದಲ್ಲಿ ತಲಾಶನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಗುಜರಾತ್ನ ಅಹಮದಾಬಾದ್ನ ಸ್ವತ್ತಿನ ಮೇಲೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಿಆರ್ಪಿಎಫ್ ಭದ್ರತೆಯಲ್ಲಿ ಅಧಿಕಾರಿಗಳಿಂದ ತಲಾಶ್ ಮುಂದುವರೆದಿರೋದು. ಸರ್ಕಾರಿ ಹುದ್ದೆಗೆ ಲಂಚವನ್ನ ಲಕ್ಷ ಲಂಚವನ್ನ ಪಡಿತಾ ಇದ್ದಂತ ಆರೋಪ. ವಿಡಿಯೋ ಕೂಡ ಒಂದಷ್ಟು ಹೊರದಾಡಿತ್ತು. ಇದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ಗೊತ್ತಾಗಿರೋದು ಒಟ್ಟು 9 ಕಡೆ, ರಾಜ್ಯದ 8 ಕಡೆ, ಅದೇ ರೀತಿಯಾಗಿ ಗುಜರಾತ್ನಲ್ಲಿ 1 ಕಡೆ, ಒಟ್ಟು 9 ಕಡೆ ದಾಳಿಯನ್ನ ಮಾಡಿರುವಂತಹ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇವರ ವಹಿವಾಟು ಏನು, ಯಾವ ರೀತಿಯಾಗಿ ವಹಿವಾಟು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ದ ಶಂಕೆ ವ್ಯಕ್ತವಾಗಿತ್ತು. ಆಕಾಂಕ್ಷಿಗಳಿಂದ ಹುದ್ದೆಗಾಗಿ 70ರಿಂದ 80 ಲಕ್ಷ ಲಂಚ ಪಡೆದ ಆರೋಪ ಇತ್ತು. ವಿಡಿಯೋ ಸಾಕ್ಷಿ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯದ 8 ಸೇರಿದಂತೆ ಅಹಮದಾಬಾದ್ನಲ್ಲೂ ಕೂಡ ಮೆಗಾ ರೈಡ್ ಅನ್ನು ನಡೆಸ್ತಾ ಇದೆ ಇಡಿ ಅಧಿಕಾರಿಗಳು. ಪಶು ವೈದ್ಯಾಧಿಕಾರಿ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ನಡೆದಿತ್ತು. ಒಂದು ವಿಡಿಯೋ ಕೂಡ ಹರಿದಾಡಿತ್ತು. ಲಕ್ಷ ಹಣ ಪಡೆಯುವ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಒಂದು ಸರ್ಕಾರಿ ಹುದ್ದೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದರೆ ಅಂತಹ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಲಕ್ಷ ಲಂಚವನ್ನ ಕೊಡಬೇಕು. ಅಲ್ಲೊಂದು ಮಾತು ಇಲ್ಲೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ವಿಡಿಯೋಗಳು ಹರಿದಾಡೋಕೆ ಶುರುವಾಯಿತು, ಗರಿಗರಿ ನೋಟು ಎಣಿಸಿಕೊಳ್ಳುವ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. 70ರಿಂದ 80 ಲಕ್ಷ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಪಡೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ಅದು ವಿಡಿಯೋವನ್ನ ಮಾಡಲಾಗಿದೆ. ನೋಡಿ, ದುಡ್ಡಿನ ದೃಶ್ಯವನ್ನ ಕೂಡ, ಫೋಟೋವನ್ನ ಕೂಡ ತೋರಿಸ್ತಾ ಇದ್ದೀವಿ, ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇದೇ ವಿಡಿಯೋ ಹೊರದಾಡಿದ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ಅಲರ್ಟ್ ಆಗಿ ಶಿವಶಂಕರಪ್ಪಗೆ ಸಂಬಂಧಪಟ್ಟಂತಹ ಮನೆಗಳು, ಇವರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಇವರ ಜೊತೆಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ರು, ಅವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಕೆಪಿಎಸ್ಸಿಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮ್ ಅಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದೇ ತರ ಬೇರೆ ಎಕ್ಸಾಮ್ಗಳು PSI ಆಗಲಿ, PDO ಆಗಲಿ, KS ಎಕ್ಸಾಮ್ ಅಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನ್ ಇಡಿ ರೈಡ್ ಆಗಿದೆ, ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲುಪಿಡಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದ್ರೆ ಮುಂದೆ ಈ ತರ ಆಗಲ್ಲ. ಸೊ ಅವಾಗ ಯಾರೇ KPSC ಅಲ್ಲಿ ಬಂದ್ರು ಓಕೆ ಇವ್ರು ಮೆರಿಟ್ ಇಂದ ಬಂದಿದ್ದಾರೆ ಅಂತ ಅಂತಾರೆ ಹೊರತು ದುಡ್ಡಿಂದ ಬಂದಿದ್ದಾರೆ ಅನ್ನೋದಿರಲ್ಲ. KPSC ಅನ್ನೋದು ಒಂದು ಆಪಲ್ ಇದ್ದಂಗೆ, ಒಂದು ಹುಳು ಇದ್ರು ಒಂದು ಹುಳು ಬಂದು ಹಣ್ಣೊಳಗಡೆ ಇದ್ ಮಾಡ್ಕೊಂಡ್ರು ಆ ಹಣ್ಣೆ ಕೊಳ್ತೋಗುತ್ತೆ. ಅದೇ ತರ KPSC ಅಲ್ಲೂ ಒಬ್ರು ಮೆಂಬರ್ ಆತರ ಇದ್ರು ಕೂಡ ಇಡೀ KPSCನೇ ಅದಕ್ಕೊಂದು ಅಣೆಪಟ್ಟಿ ಇದ್ದಂಗೆ, ಹಗರಣಗಳ ಸುರಿಮಾಲೆ ಒಂದು ಅಣೆಪಟ್ಟಿ ಬಂದ್ಬಿಡತ್ತೆ, ದುಡ್ಡಿದ್ದವರಿಗೆ ಅಷ್ಟೇ ಸಿಗತ್ತೆ ಅಂತ. ಸೊ ಇದು ಏನ್ ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ನಾವೀಗ ಸಂಜಯ್ ನಗರದಲ್ಲಿದ್ದೀವಿ. ಕೆಪಿಎಸ್ಸಿ ಹಗರಣದ ಪ್ರಮುಖ ರೂವಾರಿಯಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಫ್ಲಾಟ್ಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಫ್ಲಾಟ್ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾನೆ ಆತ ನೆಲೆಸಿರುವಂತದ್ದು. ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ ಅಂತ ಹೇಳಿ ಮಂಜುನಾಥ್ ಎಂಬ ವ್ಯಕ್ತಿ ಏನಿದ್ದಾನೆ ಆತ ಒಂದು ದೂರನ್ನು ಕೂಡ ಕೊಟ್ಟಿದ್ದ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ನಡೀತಾ ಇದೆ. ಈ ವೇಳೆ ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ನ ಮನೆ, ಕಚೇರಿ ಹಾಗೂ ಈ ಒಂದು ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂದ್ರೆ ಯಾರ್ಯಾರ ಹೆಸರುಗಳು ಕೇಳಿ ಬಂದಿದೆಯೋ ಅವರ ಮನೆಗಳ ಮೇಲೆಯೂ ಕೂಡ ದಾಳಿಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಮಧ್ಯವರ್ತಿಗಳು ಇಲ್ಲಿ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ ಈ ಅಕ್ರಮ ಹಣ ವರ್ಗಾವಣೆ ಅಂದ್ರೆ ದಂಧೆಯಲ್ಲಿ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧ್ಯವರ್ತಿಗಳು ಯಾರು ಅಂತ ಹೇಳಿ ಗುರುತಿಸುವಂತಹ ಮುಖಾಂತರ ಮತ್ತು ಅವರ ಮನೆಗಳನ್ನ ಪತ್ತೆ ಹಚ್ಚಿ ಅವರ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದಂತಹ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಹುಮುಖ್ಯವಾಗಿ
ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ, ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಿಂತ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಹಣವನ್ನ ಅಡಗಿಸಿಟ್ಟಂತಹ ಪ್ರದೇಶ ಯಾವುದು, ಅಂದ್ರೆ ಸ್ಥಳ ಯಾವುದು ಅನ್ನೋದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆ ನಡೆಸಿ ಮತ್ತು ಮಧ್ಯವರ್ತಿಗಳ ಮುಖಾಂತರ ಆತ ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿ ಹುಡುಕಾಟವನ್ನ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಕೇಸ್ ಅಂದ್ರೆ PMLA ಕೇಸ್ಗಳನ್ನು ದಾಖಲು ಮಾಡಿಕೊಂಡು ನಂತರ ಇಲ್ಲಿ ದಾಳಿ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಶಿವಶಂಕರಪ್ಪ ಇದ್ದಂತಹ ಸಂದರ್ಭದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷದ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಸಹಿಯನ್ನ ಮಾಡಿದ್ದಾನೆ ಮತ್ತು ಆತನ ಅವಧಿಯಲ್ಲಿ ಯಾರು ಕೆಲಸಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ ಅವರ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಈ ಒಂದು ಹಣವನ್ನ ನೀಡುವಂತಹ ಮುಖಾಂತರ ಲಂಚವನ್ನ ನೀಡುವಂತಹ ಮುಖಾಂತರ ಕೆಲಸಕ್ಕೆ ಸೇರಿದ್ದಾರೆ ಅನ್ನುವಂತಹ ಅನುಮಾನಗಳು ಮತ್ತು ಇದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಮಂಜುನಾಥ್ ಅನ್ನುವಂತಹ ದೂರುದಾರ ಏನಿದ್ದಾನೆ ಆತ ನೀಡಿರುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಮಾಡುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಹೈಕೋರ್ಟ್ ಮೆಟ್ಟಿಲು ಏರಿದ್ರು. ಈ ಸಿಐಡಿ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗುವಂತಹ ಭೀತಿಯಿಂದಾಗಿ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನು ಕೂಡ ಮಾಡಿದ್ರು. ಈ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಅದರ ಬೆನ್ನಲ್ಲೇ ಅಂದ್ರೆ ಅದರ ಮಾರನೇ ದಿನವೇ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸುವಂತಹ ಮುಖಾಂತರ ಶಿವಶಂಕರಪ್ಪ ಸಾಹುಕಾರ್ಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯ ಅವರ ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ತನಿಖೆ, ಅದರ ವಿಚಾರಣೆ